ಭೂಮಿಕಾ, ನಾವು ಈ ಥರ ಮಕ್ಕಳು ಬಿಟ್ಟು ನಾವಿಬ್ಬರೇ ಬೈಕಲ್ಲಿ ಸುತ್ತಾಡಿದ್ದು ಯಾವಾಗ ಅಂತ ನೆನಪಿದೆ ನಿಮಗೆ? ಲಾಸ್ಟ್ ನಾವು ವಟಾರದಲ್ಲಿದ್ದಾಗ ಸುತ್ತಾಡಿದ್ದು, ನಿನಗೆ ಕಾಲ್ಗೆಜ್ಜೆ ಕೊಡಿಸಿದ್ದೆ, ನೆನಪಿದೆಯಾ? ಇದಂತರ ಚೆನ್ನಾಗಿದ್ದಾರೆ. ಅವಾಗ ಈ ಥರ ಸುತ್ತಾಡ್ತಾ ಇರಬೇಕು. ಒಂದು ಕೆಲಸ ಮಾಡೋಣ, ಇನ್ಮೇಲೆ ಪ್ರತಿ ಆ್ಯನಿವರ್ಸರಿನೂ ಹೀಗೆ ಸೆಲೆಬ್ರೇಟ್ ಮಾಡೋಣ. ಈ ಸತಿ ಬರೀ ಲೋಕಲ್ ಟೆಂಪಲ್ ಸುತ್ತಾಡಿದ್ವಿ, ನೆಕ್ಸ್ಟ್ ಟೈಮಿಂದ ಬೇರೆ ಊರಲ್ಲಿರೋ ಟೆಂಪಲ್ಗೆ ಹೋಗೋಣ ಬೈಕಲ್ಲಿ. ಹಾಂ, ಓಕೆ ಓಕೆ. ಆಸೆ ನನಗೂ ಇದೆ, ಆದ್ರೆ ಎಲ್ಲ ಆಸೆನೂ ಸತ್ಯ ಆಗುತ್ತೆ ಅನ್ನೋ ಭರವಸೆ ಎಲ್ರಿಗೂ ಇರಲ್ವೇ? ಯಾಕೆ ಈಗ ಮಾತಾಡ್ತಾ ಇದ್ದೀರಾ? ಯಾಕೆ ಅಂದ್ರೆ ಜೀವನ ನಮ್ಗೆ ಯಾವಾಗ ಏನು ಸರ್ಪ್ರೈಸ್ ಕೊಡುತ್ತೆ ಅಥವಾ ಏನು ಶಾಕ್ ಕೊಡುತ್ತೆ ಅಂತ ಯಾರಿಗೂ ಗೊತ್ತಿರಲ್ಲ. ನೋಡಿ, ನಾನು ಹೇಳಿದಕ್ಕೆ ದೇವರು ಓಕೆ ಅಂತಿದ್ದಾನೆ. ಆಹಾ, ದೇವ್ರನ್ನೂ ನಿಮ್ಮ ಟೀಮಿಗೆ ಸೇರಿಸ್ಕೊಂಡ್ಬಿಟ್ರಾ? ಓಲಿ ಬಿಡಿ, ನೀವಷ್ಟೇ ಅಲ್ಲ, ಇಡೀ ಸೊಸೈಟಿನೇ ಹಾಗೆ. ಎಲ್ಲದಕ್ಕೂ ಆ ದೇವ್ರ ಹೆಸರನ್ನ ಟ್ಯಾಗ್ ಮಾಡಿಬಿಡ್ತಾರೆ. ಪಾಪ ದೇವ್ರಿಗೆ ಹೇಳಂಗಿಲ್ಲ, ಬಿಡಂಗಿಲ್ಲ. ಆ ದೇವ್ರ ಹೆಸರಲ್ಲಿ ಏನೇನೋ ನಡೀತಾ ಇರುತ್ತೆ, ಅವನಂತೂ ಮಾತೇ ಆಡಲ್ಲ. ಅದಕ್ಕೆ ಇರ್ಬೇಕ್ರಿ, ದೇವರು ಎಲ್ಲರ ಕಣ್ಗೂ ಕಾಣಿಸ್ದೆ ಕಲ್ಲಾಗಿ ಕೂತ್ಬಿಟ್ರದು ಅಲ್ವಾ? ಅಲ್ಲ ರೀ, ನೀವು ಎಷ್ಟೊಂದು ಪಾಸಿಟಿವ್ ಆಗಿದ್ರಿ, ಯಾಕೆ ಇತ್ತೀಚೆಗೆ ನೆಗೆಟಿವ್ ಆಗಿ ಮಾತಾಡೋಕೆ ಶುರು ಮಾಡಿದ್ರಲ್ಲ? ಇಲ್ವಲ್ಲ, ನಾನು ಈಗಲೂ ಪಾಸಿಟಿವ್ ಆಗಿ ಮಾತಾಡ್ತಿದ್ದೀನಿ. ನಿಜ ನೋಡಿ, ತುಂಬ ಜನ ನಾಳೆಗೆ ಬದುಕ್ತಾರೆ. ಅಂದರೆ ಕೆಲಸ ಆದಮೇಲೆ ನೋಡ್ಕೊಳ್ಳೋಣ, 1 ವರ್ಷ ಆದಮೇಲೆ, ಮಕ್ಕಳು ದೊಡ್ಡವರಾದ್ಮೇಲೆ, ರಿಟೈರ್ಡ್ ಆದಮೇಲೆ ಆಗ ಖುಷಿಯಾಗಿರೋಣ ಅಂತ ಅನ್ಕೋತಾರೆ. ಆದರೆ ಆ ನಾಳೆ ಅನ್ನೋದು ಎಲ್ಲರೂ ಬದುಕಲ್ಲೂ ಬರ್ಬೇಕಂತೇನಿಲ್ವಲ್ಲ. ಲೈಫು ನಾವು ಅನ್ಕೊಂಡ ಹಾಗಲ್ಲ ಗೌತಮವ್ರೆ, ಸಿಂಪಲ್ಲು ಬಟ್ ಅನ್ಪ್ರಿಡಿಕ್ಟಬಲ್. ಅದನ್ನು ನಾನು ಪ್ರಾಕ್ಟಿಕಲ್ ಆಗಿ ಹೇಳಿದೆ ಅಷ್ಟೆ. ನಿಜ ನೀವು ಹೇಳೋದು. ನಾವು ಖುಷಿನ ಯಾವುದೇ ಕಾರಣಕ್ಕೂ ಪೋಸ್ಟ್ಪೋನ್ ಮಾಡಬಾರ್ದು. ಇವತ್ತು ನಮಗೆ ಸಿಕ್ಕಿರೋ ಜೀವನ ಗಿಫ್ಟ್ ಅಂತ ಅನ್ಕೊಂಡ್ರೆ ಲೈಫ್ ತುಂಬ ಚೆನ್ನಾಗಿರುತ್ತೆ ಅಲ್ವಾ? ತುಂಬ ಅಧ್ಯಾತ್ಮ ಮಾತಾಡ್ತಾ ಇದ್ದೀವಿ ಅನ್ಸುತ್ತೆ. ತಗೊಳ್ಳಿ ಪ್ರಸಾದ. ಥ್ಯಾಂಕ್ ಯು. ದೇವ್ರ ಹತ್ರ ಏನು ಕೇಳ್ಕೊಂಡ್ರಿ? ನನ್ನ ವೈಫು ಇಷ್ಟು ದಿವಸ ನಾರ್ಮಲ್ ಆಗಿದ್ರು, ಇತ್ತೀಚೆಗೆ ಯಾಕೋ ಒಂಥರ ಆಡ್ತಾ ಇದ್ದಾರೆ, ಅವ್ರು ಸ್ವಲ್ಪ ಬುದ್ಧಿ ಕೊಡಪ್ಪ ಅಂತ ಕೇಳ್ಕೊಂಡೆ. ನೀವೇನು ಕೇಳ್ಕೊಂಡ್ರೆ? ನಿಮಗೆ ಶಕ್ತಿ ಕೊಡ್ಲಿ ಅಂತ ಕೇಳ್ಕೊಂಡೆ. ಶಕ್ತಿನ ಯಾವುದಕ್ಕೆ? ಎಲ್ಲದಕ್ಕೂ.